ಕಮಿಂಗ್ ಟು ದ ಪಾಯಿಂಟ್, ಪಬ್ಲಿಕ್ ಟಿವಿ ರಂಗಣ್ಣ ಸೂಟು ಹಾಕ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಯು ಆರ್ ಆಲ್ರೆಡಿ ಇನ್ವೆಸ್ಟಿಗೇಟೆಡ್. ಓಕೆ, ಆಲ್ರೆಡಿ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನೀವು ಹಾಕಿದ್ರೆ ನಾವು ದಾಖಲೆ ಸಮೇತ ಕೊಡ್ತೀವಿ ಪಬ್ಲಿಕ್ ಟಿವಿ ರಂಗಣ್ಣ. ಅದಾದ ನಂತರ ex-CM ಬಸವರಾಜ ಬೊಮ್ಮಾಯಿ ಅವರು ಅಮೆರಿಕದಲ್ಲಿ ಇದ್ದಾರಂತೆ. ಯಾರು ಹೇಳಿದ್ರು ಡಿಪ್ರೆಷನ್ ಹೊಟ್ಟಬಿಟ್ಟಿದ್ದಾರೆ ಅಂತ. ಯಾಕ್ರಿ ಡಿಪ್ರೆಷನ್? ಬಸವರಾಜ ಬೊಮ್ಮಾಯಿ ಅವರೇ, ಯಾಕೆ ಡಿಪ್ರೆಷನ್? ಯಾರೋ ಕೇಳ್ತಾ ಇದ್ರು, ಆ ಬಡ ರಂಗಣ್ಣನ ಬಗ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ. ನಾವೇನು ಟಾರ್ಗೆಟ್ ಮಾಡಿಲ್ಲಪ್ಪ. ನಾವ್ಯಾಕೆ ಟಾರ್ಗೆಟ್ ಮಾಡಬೇಕು? ಯಪ್ಪನೇ ನನ್ನ ಬಗ್ಗೆ ಬರೆದಿದ್ದು ಬಚ್ಚಿಕೊಂಡಿದ್ದ ಜಗದೀಶ್ ಅಂತ. ಸೊ ಈ ಅಪ್ಪನ ಏನ್ ಬಚ್ಚಿಕವನೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಬಚ್ಚಿಕೊಂಡಿದ್ದೀನಿ ಅಂತ ರಂಗಣ್ಣ ಬರೆದ್ಮೇಲೆ ಯಾರೋ ಹೇಳಿದ್ರು ರಂಗ ಅಂತ ಹೇಳಕ್ ಹೋಗ್ಬೇಡಿ, ವಯಸ್ಸು ಜಾಸ್ತಿ ಆಗಿದೆ, ಅವ್ರಿಗೆ ಗೌರವ ಕೊಡ್ಬೇಕು ಜಗದೀಶು, ನೀವೇನೇ ಹೋರಾಟ ಮಾಡಿ ಗೌರವದಲ್ಲಿ ಏನ್ ಕಡಿಮೆ ಅಂತಂದ್ರೆ ಅದಕ್ಕೆ ಅವ್ರು ಅಡ್ವೈಸ್ ಮಾಡಿದ್ರು. ನಂದು ತಪ್ಪಿತ್ತು, ಹಾಗಾಗಿ ರಂಗಣ್ಣ ಅಂತ ಹೇಳ್ತೀನಿ. ಪಬ್ಲಿಕ್ ಟಿವಿ ರಂಗಣ್ಣ ಅವರೇ, ನಾನು ನಿಮ್ಮ ಮನೆ ಲೆಕ್ಕಾಚಾರ ಕೇಳಿದೆ ತಪ್ಪೇನು? ನೀವು ಸಂವಿಧಾನಕ್ಕಿಂತ ದೊಡ್ಡವರ, ಸರ್ಕಾರಕ್ಕಿಂತ ದೊಡ್ಡವರ, ವ್ಯವಸ್ಥೆಗಿಂತ ದೊಡ್ಡವರ, ಪಾರದರ್ಶಕತೆಗಿಂತ ದೊಡ್ಡವರ, ಸತ್ಯಕ್ಕಿಂತ ದೊಡ್ಡವರ? ಒಂದ್ ಕೆಲಸ ಮಾಡಿ ರಂಗಣ್ಣ, ನಾನು ಹೇಳ್ತಾ ಸುಳ್ಳು ಅಂತಂದ್ರೆ ರಾತ್ರಿ ಹೆಂಗಿದ್ರು ಬುಲೆಟಿನ್ ಹಾಕಂತೀಯ. ಆ ಬುಲೆಟಿನ್ ಅಲ್ಲಿ ನಾನು ಹೇಳಿದ್ದೀನಿ ಸತ್ಯ ಅಂತ ನನ್ನ ಹೆಸರು ಹೇಳ್ಬಿಟ್ಟೆ, ನನ್ನ ಫೋಟೋ ಹಾಕೋ, ದೊಡ್ಡ ಫ್ರೇಮ್ ಫೋಟೋ ಹಾಕೋ, ತೋರ್ಸುಂಗೆ. ಕಮ್ ಟು ದ ಪಾಯಿಂಟ್, ಮುಂದಕ್ಕೆ ಹೋಗೋಣ, ಬೇಡ ಹಿಂದಕ್ಕೆ ಬರೋಣ. ಜಗದೀಶ್ ಏನ್ ಹೇಳ್ದ? ಓಡಿ, ನಾನು ಬೆಳಗ್ಗೆ ವಾಟ್ಸಪ್ ಅಲ್ಲಿ ಅದು ನೋಡಿದ್ದೀನಿ, ರಾತ್ರಿ ನಿನ್ ಬುಲೆಟಿನ್ ನೋಡಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಹಾಕೊಂಡು ಅದಕ್ಕೆ ಮಸಾಲೆ ಖಾರ ಹಾಕಿ ಚೆನ್ನಾಗಿ ಒಂದು ಚಿತ್ರಾನ್ನ ಮಾಡಿ ನಿಂಗೆ ತಿನ್ಸ್ಬಿಡ್ತೀನಿ ಅಂತ. ನಾನು ನಿನ್ನನ್ನ ಹಾಳು ಮಾಡಿ ನನ್ಗೇನಾಗ್ಬೇಕಾಗಿಲ್ಲ ರಂಗಣ್ಣ. 2008ರಲ್ಲಿ KN ಚಕ್ರಪಾಣಿ ದೇವೇಗೌಡರು ಶಿಷ್ಯ 20 ಜನ ಕಾಂಗ್ರೆಸ್ ಬಟಂಗಿಗಳನ್ನ ರೇಡ್ ಮಾಡಿಸಿದೀನಿ ಇನ್ಕಮ್ ಟ್ಯಾಕ್ಸ್ 2008ರಲ್ಲಿ. 2008 2010ರಲ್ಲಿ 51 ಜನ IPS ಆಫೀಸರ್ನ ಬ್ಲಾಕ್ ಲಿಸ್ಟ್ ಮಾಡಿದೀನಿ. ಹೋರಾಟ ಅನ್ನೋದು ಬ್ಲಡ್ ಅಲ್ಲಿ ಐತೆ, ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ. ಒಂದಂತೂ ನಿಜ. ಅಂಡ್ ಕಮಿಂಗ್ ಟು ಸ್ಟ್ರೇಟ್ ಟು ಮುನಿಗೆ SC/ST ಅಟ್ರಾಸಿಟಿ ಕೇಸಲ್ಲಿ ಬೇಲ್ ಆಗಿದೆ. ಇನ್ನೊಂದು ಅತ್ಯಾಚಾರದ ಕೇಸಲ್ಲಿ ಜನ ಅವನನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ. ಕೇಳಿಸ್ಕೊಂಡ್ರ ಆ ವಿದ್ಯಾ ಹಿರೇಮಠ ಆಕೆನ ಟ್ಯಾಬ್ಲೆಟ್ಸ್ ಕೊಟ್ಟು ಕ್ಲಬ್ ಅಲ್ಲಿ ಆಕೆ ನಗ್ನ ಪಿಕ್ಚರ್ಗಳನ್ನ ತೆಗೆದು ಇದೇ ಮುನ್ರತ್ನ ಆಕೆನೇ ಹೇಳಿದ್ದು. ಕೇಳಿಸ್ಕೊಂಡ್ರಲ್ಲ? ಇಂಥ ಸೈಕೋಗಳ ಜೊತೆ ಸಮಾಜ ಇಂಥ ಸೈಕೋಗಳಿಗೆ MLA ಆಗಿ ವೋಟ್ ಮಾಡುತ್ತೆ, ಇಂಥ ಸೈಕೋಗಳನ್ನ MLA ಮಿನಿಸ್ಟರ್ ಮಾಡುತ್ತೆ ಅಂತಂದ್ರೆ ಸಮಾಜಕ್ಕೆ ನಿಜವಾಗ್ಲೂ ಬುದ್ಧಿ ಇದೆಯಾ? ಅವ್ರು ವೋಟ್ ಹಾಕೋರಿಗೆ ನಿಜವಾಗ್ಲೂ ಬುದ್ಧಿ ಇದೆಯಾ? ಏನೇ ಅವ್ರ ಸ್ನೇಹಿತರೆ, ಒಂದ್ ಕಡೆ ಪಬ್ಲಿಕ್ ಟಿವಿ ರಂಗಣ್ಣ, ಇನ್ನೊಂದ್ ಕಡೆ ex-CM ಬಸವರಾಜ ಬೊಮ್ಮಾಯಿ, ಮೂರನೇದಾಗಿ ಈ ಮುನಿ ಏಡ್ಸ್ ರೋಗಿಗಳು ತಗೊಂಬಂದು ದೇವ್ರೇ ಕಾಪಾಡಬೇಕು ಈ ಸಮಾಜನ. ವರ್ಷನ ಒಳಗಡೆ ಇದ್ದಾಗ, ಈಗ ಹೊರಗಡೆ ಇದ್ದಾನೆ, ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದೆ, ಮೈಕ್ ಹಿಡಿದಿದ್ದು ಇದ್ದಿದೆ, ಹೋಗ್ಲಿದ್ದೆ. ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ, ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ, ಪರ್ಮಿಷನ್ ತಗೊಂತೀನಿ, ಪೆಂಡಾಲ್ ಹಾಕ್ತೀನಿ, ಶಾಮೇನ ಹಾಕ್ತೀನಿ, ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದವ್ರು ಒಬ್ರು ಇಲ್ಲ. ಸುಷ್ಮಾ ವೀರವ್ರೆ, ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ, ರಾಜ್ಯಸಭಾ ಮೆಂಬರು. ಯಾಕೆ ಬರೀ ಹೊಗಳೋದಿನ ಕತೆ ನಿಮ್ಗೆ? ಬನ್ನಿ ಲೀಡ್ ತಗೊಳ್ಳಿ, ಆ ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ. ಸಂಜನಾ ಗಲ್ರಾಣಿ ದಿನಕ್ಕೆ 2-3 ಪ್ರೆಸ್ ಮೀಟು, ಬಾ ಆ ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ, ಶಾಮಿಯಾನ ಹಾಕ್ಸಿ, ಒಂದು 50,000 ಜನ ಬರಕ್ ರೆಡಿ ಇದಾರೆ ಉಪವಾಸ ಮಾಡಕ್ಕೆ. ಆರ್ಗನೈಸ್ ಮಾಡ್ಸು ಸಂಜನಾ ಗಲ್ರಾಣಿ. ದೇವ್ರು ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೆ. ದಾವಣಗೆರೆ ಭಾವನಾ ಚಿತ್ರನಟಿ, ನೀವು ಅಷ್ಟೇ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ ಮಾಡಿದೀರಾ. ಆಮೇಲೆ ಮಿಸ್ಸಸ್ ಸುಮಲತಾ ಅಂಬರೀಶ್ ಅವರೇ, ಬನ್ನಿ. ಚಿತ್ರರಂಗದ ಯಾರ್ಯಾರೋ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು, ಬನ್ನಿ ಇಲ್ಲಿ ಪರ್ಮಿಷನ್ ತಗೊಂಡು. ನನಗೆ ಒಂದು 50,000 ಕಾಲ್ಸ್ ಬಂದಿದೆ, ಮೆಸೇಜ್ಗಳು ಬಂದಿದೆ, ಒಂದು 10,000 ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ. ಸರ್ ನಾವು ಸೋಮವಾರ ಬರಕ್ ಹಿಡಿದಿರಿ ಅಂತ. ಒಬ್ರು ಕೂಡ ದರ್ಶನ್ ಹೆಸರು ಉಪಯೋಗಿಸ್ಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ರು ಕೂಡ ಮುಂದೆ ಬಂದು ಶಾಮಿಯಾನ ಹಾಕ್ಸ್ತೀನಿ, ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ, ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ, ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಬ್ರು ಬರ್ಲಿಲ್ಲ. ಅಂದ್ರೆ ಇಷ್ಟ ದಿನ ದರ್ಶನ್ ಹೆಸರು ಹೇಳ್ಕೊಂಡು ನೀವೆಲ್ಲ ಡವ್ ಹೊಡಿತಾ ಇದ್ದಿದ್ದು. ಏನ್ ನೈತಿಕತೆ ಇದೆ ನಿಮ್ಗೆಲ್ಲ? ನಿಜವಾದ ಅಭಿಮಾನಿ ಯಾರು? ನಿಜವಾದ
ಬರೀ ಸುಷ್ಮಾವೇ ಇರಲ್ಲ, ಮಾತಿದ್ರೆ ಸಂಜನಾ ಗಲ್ರಾಣಿ, ಮಿಸಸ್ ಸಂಜನಾ ಗಲ್ರಾಣಿ ಅವರೇ ಬರೀ ಮೈಕ್ ಹಿಡ್ಕೊಂಡು ದರ್ಶನ್ನ ಪ್ರೀತಿ ಪ್ರೇಮನ, ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ. ಸಂಜನಾ ಗಲ್ರಾಣಿ ಅವರೇ, ನಿಮ್ಗೆ ಹೇಳ್ತಾ ಇರೋದು, ಮೈಕ್ ಹಿಡ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮ್ಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿ ಅಂತ ನಾನು ಕೂ ಕೊಟ್ಟೆ. ನಿಮ್ಗಂತೂ ಮಾಡಕ್ಕೆ ಆ ಕೂ ಕೊಡೋಕ್ಕೂ ಕೆಪಾಸಿಟಿ ಇಲ್ಲ, ನಾನು ಕೂ ಕೊಟ್ಟಿದ್ದೀನಿ. ಸುಷ್ಮಾ ಸ್ವರಾಜ್, ಸುಷ್ಮಾ ಏನೋ ವೀರ್, ಮತ್ತೆ ಸಂಜನಾ ಗಲ್ರಾಣಿ, ಮತ್ತೆ ಇನ್ಯಾರಪ್ಪ ಅದು ನಮ್ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ, ದರ್ಶನ್ ಅಭಿಮಾನಿ, ಏನ್ ಆಯಮ್ಮ ಮಾತಿತ್ತಂದ್ರೆ ದಿನಕ್ಕೆ 2-3 ಪ್ರೆಸ್ ಮೀಟ್ ಅನ್ನ ಮಾಡ್ತಾಳೆ. ಆ ದರ್ಶನ್ ಬಗ್ಗೆ ಹೊಗಳಿದ್ದೆ. ಯಾರ್ಯಾರು ಹೊಗಳ್ತಾ ಇದ್ದೀರೋ ಮೈಕ್ ಮುಂದೆ, ಮಾಧ್ಯಮಗಳ ಮುಂದೆ, ಈಗ ಆ ಪ್ರೊಟೆಸ್ಟ್ ಅನ್ನ ಸೋಮವಾರ ಆರ್ಗನೈಸ್ ಮಾಡಿ, ಕಡಿಮೆ ಅಂದ್ರು 10,000ಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ. ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ, ದರ್ಶನ್ನ ಬಿಡ್ಸ್ಕೊಂಬರೋವರೆಗೂ ನಿಮ್ ಜೊತೆ ಉಪವಾಸ ಮಾಡಕ್ ಹಿಡಿಯಿದ್ದಾರೆ ಅಂತ. ಆರ್ಗನೈಸ್ ಯಾರು ಮಾಡ್ತಾರೆ? ಬರೀ ಮೈಕ್ ಮುಂದೆ ಡೈಲಾಗ್ ಹೊಡೆಯೋ ಅಂತ ಏನೋ ಏನೋ ಸಾಮಾನ್ಯ ಜನಗಳು, ಅದು ಸಾಮಾನ್ಯ ಜನ ಅಲ್ಲ, ಈ ಸಂಜನಾ ಗಲ್ರಾಣಿ, ಸುಷ್ಮಾ ವೀರು ಸಿಗಾಬಿಡೆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದೇವ್ರಲ್ಲ. ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬಬ್ಬ. ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ. ಹೆಂಗಿರೋದು, ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ, ಅಭಿಮಾನಿ ಅಲ್ವಾ ನೀವು. ಮತ್ತೆ ಸುಷ್ಮಾ ವೀರ್ ಅವರೇ ನೀವು ಅಷ್ಟೇ. ಭಾವನಾ, ದಾವಣಗೆರೆ ಭಾವನಾ, ನೀವಂತೂ ದಿನಕ್ಕೆ 3-4 ಮಾಡಿದೀರಾ. ತಗೊಂಡು ಪ್ರೆಸ್ ಮೀಟ್ಗೆ ಕರ್ನಾಟಕದಲ್ಲಿ ತಮ್ಮನ್ನ ತಾವು ಪವರ್ ಅಲ್ಲಿ ಇಟ್ಕೊಂಡು ಜನಗಳನ್ನ ತಮ್ಮ ದಬ್ಬಾಳಿಕೆಯಲ್ಲಿ ದಬಾಯಿಸ್ತದಂತ, ಅದು ಒಬ್ಬ ಪತ್ರಿಕೋದ್ಯಮಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ರೌಡಿ ಆಗಿರ್ಬೋದು, ಡಾನ್ ಆಗಿರ್ಬೋದು, ಒಬ್ಬ ಪೊಲೀಸ್ ಅಫಿಷಿಯಲ್ ಆಗಿರ್ಬೋದು, ಒಬ್ಬ XCM ಆಗಿರ್ಬೋದು, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಯಾರನ್ನೇ ಆಗದೆ ಯಾರೇ ಆಗಿರ್ಬೋದು, ಹಿಂದೆ ಮುಂದೆ ನೋಡದೆ ಅವರನ್ನ ಬೀದಿನಲ್ಲಿ ಬಂಗಾಯ ಬರೆಸ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಅವರನ್ನ ಕೋರ್ಟ್ಗೆ ಎಳೆದು ಅವರ ಯೋಗ್ಯತೆನ ತೋರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಗೆ ಕಾಣಿಸಿದ್ದು ಆ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಬೇರೆ ಯಾರೋ ಪತ್ರ ಮಾಡಿದ್ದಾರೆ, ಪಾಸಿಬಿಲಿಟೀಸು, ಯಾರನ್ನೋ ಶಿಕ್ಷೆ ಹಾಕಿದ್ದಾರೆ, ಯಾರನ್ನೋ ಫ್ರೇಮ್ ಮಾಡಿದ್ದಾರೆ. ನಿಜವಾದ ಆರೋಪಿ ಆರಾಮಾಗಿ ಓಡಾಡ್ತಾನೆ. ಅದನ್ನ ನಮ್ಮ ತನಿಖೆಯಿಂದ ಗೊತ್ತಾದಾಗ, ಸರ್ಕಾರ ಮೌನವನ್ನ ವಹಿಸಿದಾಗ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾನ್ ಮೆಸೇಜ್ ಕೊಟ್ಟೆ, ಒಬ್ರು ಕೂಡ ಮುಂದೆ ಬರಲಿಲ್ಲ. ಅಂದ್ರೆ ಬಾಯಿಯಲ್ಲಿ ಸುಮ್ಮನೆ ಮಾತಾಡೋದಷ್ಟೇ, ದರ್ಶನ ಬಿಡಿಸಿ ಅಂತ ಯಾರು ಮುಂದೆ ಬರ್ದಿಲ್ಲ. ಫರ್ಗೆಟ್ ಅಬೌಟ್ ಎ ಕಾಮನ್ ಮ್ಯಾನ್. ಯಾರೋ ಆಕೆ ಸುಷ್ಮಾ ವೀರ್ ಅಂತೆ, ಏನ್ ದರ್ಶನ್ ಬಗ್ಗೆ ಲೈವ್ ಮಾಡಿದ್ದೆ, ಮೀಡಿಯಾ ಮುಂದೆ ಹೇಳಿದ್ದು. ಸುಷ್ಮಾ ವೀರ್ ಅವ್ರೆ, ಬನ್ನಿ ಸೋಮವಾರ ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ದರ್ಶನ್ನ ಈಚೆ ಬಿಡ್ಸಕ್ಕೆ ಮುಂದಾಳತ್ವ ವಹಿಸ್ಕೊಳ್ಳಿ. ಮೈಕ್ ಇಟ್ಕೊಂಡು ಡೈಲಾಗ್ ಹೇಳೋದಲ್ಲ ಸುಷ್ಮಾ ವೀರ್ ಅವ್ರೆ. ಪ್ರೊಟೆಸ್ಟ್